सत्य सनातन धर्म की। आज ये हिंदू धर्म सभा को देख के मेरे हृदय में फिर से परमात्मा की प्रेरणा से आप लोगों को हृदय में विराजमान परमात्मा को प्रणाम करने का मन कर रहा है। जब ऐसे महासम्मेलन हिंदू सम्मेलन होंगे तभी हिंदू धर्म का जो विधर्मियों के माध्यम से कुठाराघात हो रहा है उसमें हिंदू धर्म को हम हमेशा के लिए हिंदू धर्म और भारत देश को हम परम वैभव तक पहुंचाने का हम ये लक्ष्य जो है वो अब मेरे को दिखाई दे रहा है। स्वामी जी को, कार्य सिद्धेश्वर स्वामी जी को हम लंबे काल से जानते हैं। महाराज जी को मैं बहुत धन्यवाद करता हूँ, आप लोगों को भी धन्यवाद करता हूँ कि सच में यहाँ का ये विराट हिंदू सम्मेलन देख के, ये विराट हिंदू धर्म सम्मेलन देख के मैं आज मेरे शब्द मेरे पास नहीं है। मैं आप सबको वंदन करके मेरी वाणी को विराम देता हूँ। जय हिंद, जय भारत। ಹಿಂದೂ ಧರ್ಮಕ್ಕೆ ಗದಗ ನಗರದಲ್ಲಿ ಪರಮಶ್ರೀ ಅದೃಶ್ಯ ಕಾಡಸಿದ್ದೇಶ್ವರ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ನಡೀತಿರ್ತಕ್ಕಂಥ ಬೃಹತ್ ಹಿಂದೂ ಸಮಾವೇಶ, ಈ ಸಮಾವೇಶದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂಥ ಅದೃಶ್ಯ ಕಾಡಸಿದ್ದೇಶ್ವರ ಮಹಾಸ್ವಾಮಿಗಳ ಪಾದಗಳಿಗೆ ಭಕ್ತಿಯ ನಮನಗಳನ್ನು ಸಲ್ಲಿಸಿ, ಹರಿಹರ ಪೀಠದ ವಚನಾನಂದ ಶ್ರೀಗಳ ಪಾದಗಳಿಗೆ ಕೂಡ ಭಕ್ತಿಯ ನಮನಗಳನ್ನು ಸಲ್ಲಿಸಿ, ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ಹರಗುರು ಚರಮೂರ್ತಿಗಳ ಪಾದಗಳಿಗೆ ಭಕ್ತಿಯ ನಮನಗಳನ್ನು ಸಲ್ಲಿಸುತ್ತಾ, ಈಗಾಗಲೇ ಸಮಯ ಭಾಳ ಆಗಿದೆ. RCB ಫೈನಲ್ ಮ್ಯಾಚ್ ಐತಿ ಬುದ್ಧಿ ಇವತ್ತು. ಅದೇನಾರ ಚಾಲು ಆತಂದ್ರೆ ನಮಗೆ ಸಮಸ್ಯೆ ಆಕೈತೆ. ಬಹುತೇಕ ಯಾರು ಒಕ್ಕಲತನ ಮಾಡುವಂಥ ರೈತ ಬಾಂಧವರಿದ್ದೀರಿ, ಯಾರು ಸನಾತನ ಧರ್ಮದಲ್ಲಿ ನಮ್ಮ ಮಕ್ಕಳನ್ನು ಬೆಳೆಸ್ಬೇಕನ್ನುವಂಥ ತಾಯಂದಿರಿದ್ದೀರಿ, ಒಮ್ಮೆ ಕೆನೇರಿ ಕಾಡಸಿದ್ದೇಶ್ವರ ಮಠಕ್ಕೆ ಹೋಗ್ಬೇಕು. 2 ಎಕರೆ ಜಮೀನಿನಲ್ಲಿ ಒಂದು ಕುಟುಂಬ ನೆಮ್ಮದಿಯ ಜೀವನವನ್ನು ಮಾಡಿ 1 ಲಕ್ಷ 2 ಲಕ್ಷ ರೂಪಾಯಿ ವರ್ಷಕ್ಕೆ ಉಳಿಸ್ಕೊಂಡು ಸಾಲ ರಹಿತ ಜೀವನವನ್ನು ಹೇಗೆ ಮಾಡಬೇಕನ್ನುವಂಥ ನೀರಾವರಿ ಪದ್ಧತಿಯನ್ನು ಕೆನೇರಿ ಶ್ರೀಗಳು ಅವರ ಪೀಠದಲ್ಲಿ ಮಾಡಿ ತೋರಿಸಿದ್ದಾರೆ. ವಿಶೇಷವಾಗಿ ಗರ್ಭಿಣಿ ತಾಯಂದಿರಿಗೆ, ಹೊಟ್ಟೆಯಲ್ಲಿ ಹುಟ್ಟತಕ್ಕಂಥ ಕೂಸಿಗೆ ಸಂಸ್ಕಾರವನ್ನು ಕೊಡುವಂಥ ಶಾಲೆಯನ್ನು ಕೂಡ ಅವರು ತೆಗೆದಿದ್ದಾರೆ. ಒಬ್ಬ ಸಾಧುವಾಗಿ, ಒಬ್ಬ ಸನ್ಯಾಸಿಯಾಗಿ, ಒಬ್ಬ ರೈತರ ಬಾಳಿಗೆ ಬೆಳಕಾಗುವಂಥ ಎಲ್ಲ ಕೆಲಸಗಳನ್ನು ಕನೇರಿ ಮಠದ ಶ್ರೀಗಳು ಕನೇರಿ ಮಠದಲ್ಲಿ ಮಾಡ್ತಾ ಇದ್ದಾರೆ. ನಾನು ಹಲವಾರು ಬಾರಿ ಹೋಗಿ ಅವರ ದರ್ಶನ ಆಶೀರ್ವಾದವನ್ನು ಪಡ್ಕೊಂಬಂದೇನೆ. ಬಹುತೇಕ ಗೋ ರಕ್ಷಣೆಯಲ್ಲಿ ನಮ್ಮ ದಕ್ಷಿಣ ಭಾರತದಲ್ಲಿ, ನನಗೆ ಉತ್ತರ ಭಾರತದ ಮಾಹಿತಿ ಇಲ್ಲ, ದಕ್ಷಿಣ ಭಾರತದಲ್ಲಿ ಅವರ ಬಳಿ ಇರ್ತಕ್ಕಂಥ ಗೋ ತಳಿಗಳು ಬೇರೆ ಯಾವ ಮಠಮಾನ್ಯಗಳಿಲ್ಲ, ಬೇರೆ ಯಾವ ರೈತರಂತೆಕ್ಕೂ ಇಲ್ಲ ಅನ್ನುವಂಥ ಮಾತನ್ನು ಹೇಳಿ, ಅದರ ಶುದ್ಧ ತುಪ್ಪ, ಅಲ್ಲಿ ತಯಾರಾಗುವಂಥ ಬೆಲ್ಲ, ಆಯುರ್ವೇದಿಕ ಔಷಧ ಅವೆಲ್ಲವನ್ನು ನೋಡಿದರೆ ಮನಸ್ಸಿಗೆ ಭಾಳ ತೃಪ್ತಿ ಆಗ್ತದೆ. ವಿಶೇಷವಾಗಿ ಮಠದಲ್ಲಿ ಸಿಗುವಂಥ ಪ್ರಸಾದ ಮನಸ್ಸಿಗೆ ಭಾಳ ಆನಂದವನ್ನು ತಂದು ಕೊಡ್ತೈತಿ ಅನ್ನುವಂಥ ಮಾತನ್ನು ಹೇಳಿ ಅವರ ಆದೇಶದ ಮೇರೆಗೆ ಮಾತನಾಡುವಂಥ ಪ್ರಯತ್ನವನ್ನು ಮಾಡೇನೆ. ರಾಜಕೀಯವಾಗಿ ನಾವು ಸಾಕಷ್ಟು ಮಾತಾಡ್ತೇವೆ, ಇಷ್ಟು ಸ್ವಾಮಿಗಳು ಇದರಿಗೆ ಮಾತಾಡೋಕ್ಕೆ ಹೆದರಿಕೆ ಬರ್ತದೆ ಅಂಥೇಳಿ ನನ್ನ ಮಾತಿಗೆ ನನ್ನ ಪೂರ್ಣ ವಿರಾಮವನ್ನು ಕೊಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಬಸವಾದಿ ಶಿವಶರಣರ ಹಿಂದೂ ಬೃಹತ್ ಸಭೆಯಲ್ಲಿ ನಮ್ಮೆಲ್ಲರನ್ನು ಹರಸಲು ಆಗಮಿಸಿದಂಥ, ಇದೀಗ ನಮಗೆಲ್ಲ ಆಶೀರ್ವಚನವನ್ನು ನೀಡಿ ನಿರ್ಗಮಿಸಿದಂಥ ಜಗದ್ಗುರು ಅನ್ನದಾನೇಶ್ವರ ಪೂಜ್ಯರ ಶ್ರೀಚರಣಗಳಲ್ಲಿ, ವೇದಿಕೆಯ ಮೇಲೆ ನಾಡಿನ ಮೂಲೆ ಮೂಲೆಗಳಿಂದ ಆಗಮಿಸಿದಂಥ ಎಲ್ಲ ಹರಗುರು ಚರಮೂರ್ತಿಗಳು, ಎಲ್ಲ ಪೂಜ್ಯಪಾದರ ಪವಿತ್ರ ಚರಣಗಳಲ್ಲಿ ಶರಣಾರ್ಥಿಗಳನ್ನು ಅರ್ಪಿಸುತ್ತಾ, ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂಥ ಗದಗಿನ ಎಲ್ಲ ಹಿರಿಯರಲ್ಲಿಯೂ
ಹಾಗೂ ಮಾತೆಯರಲ್ಲಿಯೂ ಎಲ್ಲ ಬಂಧು ಜನವರ್ಗದಲ್ಲಿಯೂ ನನ್ನ ಅನಂತ ಶರಣು ಶರಣಾರ್ಥಿಗಳು. ಸುಮಾರು ಜನ ಪೂಜ್ಯರು ಮಾತನಾಡುವವರಿದ್ದರು. ಕಾಲಾಯ ತಸ್ಮೈ ನಮಃ ಎನ್ನುವಂತೆ